ಇದನ್ನು ಸ್ಪಷ್ಟೀಕರಣ ಕೊಡಲೇಬೇಕು ಅಂತ ನಾವು ನಿನ್ನೆ ಕಾಯ್ತಾ ಇದ್ವಿ. ನನ್ನ ನಾಮಿನೇಷನ್ ಬ್ಯುಸಿ ಇರೋದ್ರಿಂದ CM ಮೀಟ್ ಮಾಡೋ ಬ್ಯುಸಿ ಇದ್ದರೆ ನಾವು ಕೊಡಲಿಕ್ಕಾಗಲಿಲ್ಲ. ಎಲ್ಲಿ ದೇವೇಗೌಡರು ಕೇಳಿದ್ದಾರೆ ರಾಜ್ಯಸಭೆ ಬೇಕು ಅಂತ? ಎಲ್ಲಿ ಕುಮಾರಸ್ವಾಮಿ ಅವರು ಕೇಳಿದ್ದಾರೆ ರಾಜ್ಯಸಭೆ ಬೇಕು ಅಂತ? ನಮ್ಮ ಪಕ್ಷದವ್ರು ಎಲ್ಲಿ ಕೇಳಿದ್ವಿ ರಾಜ್ಯಸಭೆ ಬೇಕು ಅಂತ? ಇದು ಸೃಷ್ಟೀಕರಣ, ಇದು ಅವಮಾನ ಆಯಿತು. ಹೌದು, ಫಸ್ಟ್ ಆಫ್ ಆಲ್ ನಮ್ಮ ಹತ್ರ ಶಾಸಕರೇ ಇಲ್ಲ, ಅವರ ಹತ್ರ ಮೆಜಾರಿಟಿ ಶಾಸಕರಿದ್ದಾರೆ. ಅವ್ರ ಮೆಜಾರಿಟಿ ಶಾಸಕರ ಒಂದು ಸಂಬಂಧದಲ್ಲಿ ನಮ್ಮನ್ನು ರಾಜ್ಯಸಭೆ ಮಾಡೋದು ನಾವು ಎಲ್ಲಿ ಕೇಳಲಿಕ್ಕೆ ಬರ್ತದೆ? ಎಲ್ಲಿ ಬಹಿರಂಗವಾಗಿ ಇಲ್ಲಿ ತನಕ ನಮ್ಮ ರಾಜ್ಯಸಭೆ ಮಾಡಿ ಅಂತ ದೇವೇಗೌಡ ಸಾಹೇಬರು ಕೇಳಿದರೆ, ಕುಮಾರಸ್ವಾಮಿ ಕೇಳಿದ್ದಾರೆ, ನಾವೆಲ್ಲೂ ಕೇಳಲೇ ಇಲ್ಲ. ನನ್ನೆ ವಿಜೇಂದ್ರಣ್ಣವರು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ. ಏನಂತಂದರೆ ಅದು ರಾಜಕೀಯ ಚರ್ಚೆ ನಡೆದೇ ಇಲ್ಲ, ರಾಜ್ಯ ಮಟ್ಟದ ರಾಜಕೀಯ ಚರ್ಚೆ ನಡೆದೇ ಇಲ್ಲ. ಇದು ಏನಂತಂದರೆ ಇದು ಊಹಾಪೋಹ. ನನ್ನ ಯಾರೋ ನಮ್ಮ BK ಹರಿಪ್ರಸಾದ್ ಒಂದು ಟ್ವೀಟ್ ಮಾಡಿದ್ದಾರೆ, ಇದು ಸುಸೈಡ್ ಇದು ಮಾಡಂತ ಮಾಡಿದ್ದಾರೆ. ಎಲ್ಲಿ ನಂಗೆ ಅರ್ಥ ಆಗ್ತಾ ಇಲ್ಲ. ಎಲ್ಲಿ ಕೇಳಿದ್ವಿ ನಾವು? ಇಲ್ಲ 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 ಸರ್, ನಮ್ಮ ಪಕ್ಷದ ಶಾಸಕರಿದ್ದು ಮೆಜಾರಿಟಿ ನಾವು ಕೇಳ್ತಾ ಇದ್ವಿ, ಆಯ್ತಲ್ಲ. ಎಲ್ಲಿದ್ದಾರೆ ನಮ್ಮ ಹತ್ರ? ಕೇಳಲಿಕ್ಕೆ ಮನಸ್ಸು ಹೆಂಗೆ ಬರುತ್ತೆ ನಮಗೆ? ಫಸ್ಟ್ ಆಫ್ ಆಲ್ ನಾವು ಅವ್ರನ್ನ ಕಳ್ಸೋಕ್ಕೆ ರೆಡಿ ಇಲ್ಲ. ಯಾಕೆ ಅಂತೇಳಿ, ವಯಸ್ಸಾಗಿದೆ ಅಂತ, ಹುಮ್ಮಸ್ಸಿದೆ ಅವ್ರಿಗೆ, ಅವ್ರ ಶಕ್ತಿ ನಾವು ಇಲ್ಲಿ ಬಳಸ್ಕೊಂತೀವಿ. ದೇವೇಗೌಡ ಸಾಹೇಬರು ಕುಮಾರಣ್ಣವರು ಎಲ್ಲಿ ಕೇಳಿದ್ದಾರೆ ಬೇಕು ಅಂತ ಎಲ್ಲಿ ಕೇಳಿದ್ದಾರೆ? ನಮ್ಗೆ ನಗು ಬರ್ತಾಯಿದೆ. ಯಾಕೆಂತಂದರೆ ನಂಗೆ ಅರ್ಥ ನಗು ಬರ್ತಾಯಿದೆ. ಇದು ನಮ್ಗೆ ಬೇಸರ ಆಗೋ ಸಂಗತಿ ಎಲ್ಲಿ ಬಂದಿದೆ? ನಾವು ಕೇಳೇ ಇಲ್ಲವಲ್ಲ. ಸೊ ಅದರಿಂದ ಮುಂದಿನ 28ಕ್ಕೆ ನಾವು ರಾಜ್ಯ ಪ್ರವಾಸವನ್ನು ಮಾಡಿ ನಮ್ಮದೇ ಅಂತ ಸ್ಟ್ರಾಟಜಿ ವರ್ಕೌಟ್ ಮಾಡಿಕೊಂಡು ನಾವು ಹೇಗೆ ಗೆಲ್ಲಬೇಕು, ಜನದ ಮುಂದೆ ಬರಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀವಿ. ಸೊ ನಾವು ಇಂಥದಕ್ಕೆಲ್ಲ ನಾವು ಅದನ್ನು ತಲೆ ಕೆಡಿಸ್ಕೊಂಡು ಮಾಡ್ತಾ ಇಲ್ಲ. ನಮ್ಮ ಜಿಲ್ಲೆಯಲ್ಲಿ ಹೇಗೆ ಒಗ್ಗಟ್ಟು ತರಬೇಕು, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹೇಗೆ ನಾವು ಕೊಡಬೇಕು ಅನ್ನೋದನ್ನು ನಾವು ಥಿಂಕ್ ಮಾಡ್ತಾಯಿದ್ವಿ. ಸೊ ಅದನ್ನು ಬಿಟ್ಬಿಟ್ಟು ನಾವು ಈಗ ನಾನೇ ಧೈರ್ಯವಾಗಿ ಕೇಳಿದೆ, ನಮ್ಮ ಇಂಚಲಾ ಗೋವಿಂದರಾಜ್ಗೆ ನಮ್ಗೆ MLC ಕೊಡಿ, ಸೊ ನಾವು ಕೆಲ್ಸ್ಕೊಂಬತ್ತಿಗೆ ಕೊಡಿ ಅಂತ ಕೇಳಿದೆ. ಸೊ ಒನ್ ಆಫ್ ದಿ 5 ಜನ ಉಸ್ತುವಾರಿ ನನಗೊಂದು ಉಸ್ತುವಾರಿ ಹಾಕಿದೆ ಕೆಲ್ಸ್ಕೊಂಬರ್ಲಿಕ್ಕೆ. ಆ ಸ್ಟ್ರಾಟಜಿ ಮಾಡ್ತಾಯಿದ್ವಿ ಕೆಲ್ಸ್ಕೊಂಬರ್ಬೇಕು. ಯಾಕಂದರೆ ನಾನು ಮಲ್ಲೇಶ್ ಬಾಬು ಇಬ್ಬರೇ ಇದ್ದೀವಿ, ಇನ್ನೊಂದು MLC ಕೊಡಿ ಅಂತ ಕೇಳಿದ್ವಿ. ನಮಗೆ ಆ ಥರ ವಿರೋಧ ಇದ್ದಿದ್ರೆ ನಾನು MLC ಏನು ಕೇಳ್ತಿದ್ದೆ? ನಾನು ಅವ್ರು ಕೊಡಿ, ನಾನು ಗೆಲ್ಸ್ಕೊಂಬತ್ತೀನಿ ಕೊಡಿ ಅಂತ ನಾನೇ ಕೇಳಿದ್ದೆ ಡೈರೆಕ್ಟಾಗಿ. ಸೊ ಅದರಿಂದ ನಾವೆಲ್ಲ ಸೇರಿ 18ನೇ ತಾರೀಕು MLC ಗೋವಿಂದರಾಜು ಅವ್ರನ್ನ ಗೆಲ್ಸ್ಕೊಂಬಂದು ನಮ್ಮ ಜಿಲ್ಲೆಗೆ ಇನ್ನೊಂದು MLC ಬೇಕು ಅಂತ ನಾವು ಆಸೆ ಪಟ್ಟಿದ್ವಿ. ಹೊರತು ನಾವು ಬೇರೆ ಇನ್ನೆಲ್ಲೂ ರಾಜ್ಯಸಭೆದಲ್ಲಾಗಲಿ ಇನ್ನೊಂದು ಫೀಲ್ ಆಗ್ತಕ್ಕಂಥ ಪ್ರಶ್ನೆ ಇಲ್ಲ, ನಾವು ಕೇಳ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಈ ಪ್ರಶ್ನೆ ಮಾಧ್ಯಮದಿಂದ ಬರೋದೇ ಇಲ್ಲ. ಯಾಕೆ ನಮ್ಮ ಮೆಜಾರಿಟಿ ಇಲ್ಲ, ನಾವು ಕೇಳಕ್ಕೆ ಹೆಂಗೆ ಬರ್ತದೆ? ಅದನ್ನು ಸ್ಟ್ರಾಟಜಿ ವರ್ಕೌಟ್ ಮಾಡ್ತಾಯಿದ್ದೀವಿ. ಆ ಸ್ಟ್ರಾಟಜಿ ವರ್ಕೌಟ್ ನಾನು ಕೂತ್ಕೊಂಡು ಸ್ಟ್ರಾಟಜಿ ವರ್ಕೌಟ್ ಮಾಡಿದ್ವಿ. 18 ಓಟು ಇದಿದೆ, ನಮ್ಮದಿದೆ. 5 ಅಂದರೆ 6 ಓಟು BJP ಕಡೆಯಿಂದ ಬರ್ತದೆ. ಸೆಕೆಂಡ್ ಓಟ್ನ ಕ್ರಾಸ್ ಮಾಡೋಕ್ಕೆ ಹೇಳಿದ್ವಿ. ನಮ್ಗೆ ಇನ್ನು 2 ಓಟ್ ಸಾಲದೆ ಬರುತ್ತೆ. ನಾವು ಕಾಂಗ್ರೆಸ್ಸಲ್ಲಿ ಇರ್ತಕ್ಕಂಥ ಶಾಸಕರಲ್ಲಿ ಹೋಗಿ ಮನವಿ ಮಾಡು ಅಂತ ಹೇಳಿದ್ವಿ. ಮನವಿ ಮಾಡಿ ಅಂತ ಹೇಳಿದ್ವಿ ಯಾರಿಗೆ? ಗೋವಿಂದರಾಜವ್ರಿಗೆ. ಸೊ ಮನವಿ ಮಾಡಿದ್ರೆ ನಾವು ಆದರೆ ಗೆಲ್ತೀವಿ, ಇಲ್ಲ ಅಂದ್ರೆ ನಮ್ಮ ಅಸ್ತಿತ್ವ ನಾವು ಉಳಿಸ್ಕೊಂತೀವಿ. ಕ್ಯಾಂಡಿಡೇಟ್ ಆಗದೇ ಇದ್ರೆ ಏನಾಗ್ತದೆ? ನಮ್ಮ ಅಸ್ತಿತ್ವ ಉಳಿಸ್ಕೊಳಕ್ಕಾಗಲ್ಲ. ನಾನು ನೆನೆ ಹೋಗಬೇಕಿತ್ತು. ನಾನು ಮತ್ತು ಮುಖ್ಯಮಂತ್ರಿ ಕುಮಾರಣ್ಣವ್ರು ಬಂತು ಅಲ್ಲಿ. ಇವರು ಒಂದು ಖಾಸಗಿ ಫಂಕ್ಷನ್ ಹೋಗೋದ್ರಿಂದ ನಾನು ಹೋಗಿರಲಿಲ್ಲ. ನಾನು ಹೋಗ್ತಾ ಇದ್ದೀನಿ DKC ಮೀಟ್ ಮಾಡೋಕ್ಕೆ. ನಮ್ಮ CM ಅವ್ರು ಮೀಟ್ ಮಾಡಿ, ನಮಗೂ CM ಅವರು, ಇವ್ರಿಗೆ ಕಾಂಗ್ರೆಸ್ CM, ನಮಗೂ CM. ನಾವು ಹೋಗಿ ಅವ್ರು ವಿಶ್ ಮಾಡಬೇಕು, ನಾವು ಹೋಗಿ ವಿಶ್ ಮಾಡ್ತೀವಿ. ಮಾಜಿ ಮುಖ್ಯಮಂತ್ರಿಗಳನ್ನು ಭೇಟಿ ಆಗ್ತಿರೋದಕ್ಕೆ ಇವಾಗ ಕುಮಾರಸ್ವಾಮಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಬರೀ ಫೋಟೋ ತೆಗೆಸ್ಕೊಳ್ಳಿಕ್ಕೆ ಪ್ರಚಾರಕ್ಕೆ ಆ ರೀತಿ ಮಾಡ್ತಾ ಇದ್ದಾರೆ. ಇಲ್ಲ, ಅವರು ಹೇಳಿದಾರಲ್ವಾ, JDS ಕಾರ್ಯಕರ್ತರಿಗೆ ಸದಾ ನನ್ನ ಮನೆ ಬಾಗಿಲು ಓಪನ್ ಇರ್ತದೆ ಅಂತ. ಸೊ ಅದರಿಂದ ಅವ್ರು ಓಪನ್ ಇದ್ದಾಗೆಲ್ಲ ನಾವು ಹೋಗ್ತಾ ಇರ್ತೀವಿ, ನಮ್ಮ ಅಂದನ ಕೇಳೋಕ್ಕೆ, ನಾವು ಕೆಲಸ ಮಾಡ್ಕೊಳ್ಳೋಕ್ಕೆ. ಅವರು ಕೊಟ್ಟು ಮಾತು ನಡ್ಕೊಂತಾರೆ ಅನ್ನೋ ಒಂದು ಭರವಸೆ ನನಗೆ ತುಂಬ ಇದೆ. ಯಾಕಂದರೆ ಕೊಟ್ಟಿರ್ತಕ್ಕಂಥ ಮಾತು ಅವ್ರು ತಪ್ಪಿಲ್ಲ, ನಡ್ಕೊಂತಾರೆ ಒಂದು ಮಾತು ನಮಗಿದೆ. ಈಗ ಬೇರೆ CM ಬೇರೆ ಆಗಿ ಮಾತು ಕೊಟ್ಟಿರ್ತಕ್ಕರು. JDS ಕಾರ್ಯಕರ್ತರು ದಯವಿಟ್ಟು ನನ್ನ ಮನೆ ಓಪನ್ ಇರ್ತದೆ, ದಯವಿಟ್ಟು ಒಂದು ಯೂಸ್ ಮಾಡ್ಕೊಳ್ಳಿ ಅಂತ. ನಾನು ಒಬ್ಬ ಶಾಸಕನಾಗಿ ಮುಳುಬಾಗಿಲಿಗೆ ಏನು ಬೇಕೋ ಅದು ಯೂಸ್ ಮಾಡ್ಕೊಳ್ಳೋಕೆ ನಾನು ಹೋಗ್ತೀನಿ. ಅಲ್ಲ, ಕನಕಪುರದಲ್ಲಿ ಯಾಕಂದರೆ ನಿಮ್ಮ CM ಕನಕಪುರ CM ಆಗಿದ್ದಾರೆ, ಈ JDS CM ಆಗಿಲ್ಲ. ದಯವಿಟ್ಟು ಬನ್ನಿ ಯೂಸ್ ಮಾಡಿಕೊಳ್ಳಿ ಅಂತ ಹೇಳಿದ್ದಾರೆ. ಅದು ನಮಗೂ ಅನ್ವಯಿಸುತ್ತೆ, ನಾವು ಹೋಗಿ ಯೂಸ್ ಮಾಡ್ಕೊತೀವಿ. ನಮಗೂ ಅನ್ವಯಿಸುತ್ತಲ್ವ, ಅದು ನಾವು ಹೋಗಿ, ನಾನು JDS ಕಾರ್ಯಕರ್ತ ಶಾಸಕ ಅಲ್ಲ, ನಾನು ಹೋಗಿ ನಾನು ಹೇಳ್ತೀನಿ, ಅಣ್ಣ ನೀವು ಹೇಳಿದ್ದೀನಿ ಮನೆ ಬಾಗಿಲು ಬಂದು ಅನುದಾನ ಕೊಡು ಅಂತ ಕೇಳ್ತೀನಿ.